ಅಬ್ಬಬ್ಬಾ ಅದೆಷ್ಟು ಗೇಮು ಅಂತ ಆಡ್ತೀಯ ಸ್ವಾತಿ. ತಗೋ ಈ ಹಾಲು ಕೊಡಿ. ಚಿಕ್ಕಮ್ಮ, ನೀವು ಹೊಟ್ಟೆ ತುಂಬ ಊಟ ಮಾಡಿದ್ದೀರಾ ಅಲ್ವಾ? ಯಾಕೆ ಕೇಳ್ತಿದ್ದೀನಿ ಗೊತ್ತಾ? ನನಗೆ ನೀವು ಹೊಟ್ಟೆ ತುಂಬ ಊಟ ಮಾಡಿಲ್ಲ ಅಂತ ಡೌಟು. ಈಗ ವಾಪಸ್ಸು ಕೆಲಸ ಅಂತ ಶುರು ಹಚ್ಕೊಬಿಡ್ಬೇಡಿ. ಆರಾಮಾಗಿ ನಿದ್ದೆ ಮಾಡಿ, ಏನಿದ್ರು ಬೆಳಗ್ಗೆ ಮಾತಾಡುವಂತೆ, ಓಕೆನಾ? ಯಾಕೆ ಬೆಳ್ಳಿ ಕಣ್ಣಲ್ಲಿ ನೀರು? ಅಮ್ಮನು ನಿನ್ನ ಹಾಗೆ ಸ್ವಾತಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಜೊತೆಲಿದ್ದು ಎಲ್ಲನೂ ವಿಚಾರಿಸ್ತಿದ್ರು. ನಾನು ನೋಡಿದ್ರೆ ನನಗೆ ನಮ್ಮಮ್ಮ ನೆನಪಾಗ್ತಾರೆ. ಈ ಮನೆಗೆ ಅಮ್ಮನೇ ನಿನ್ನ ರೂಪದಲ್ಲಿ ಬಂದಿದ್ದಾರೇನೋ ಅನ್ನಿಸ್ತಿದೆ. ಆದರೆ ನೀನು ಬಂದಮೇಲೆ ಮುತ್ತು ಮಾವ ನನ್ನನ್ನು ನಂಬೋಕೆ ಶುರು ಮಾಡಿದ್ದಾರೆ. ನನ್ನ ಮಾತು ಕೇಳ್ತಾರೆ, ಸರಿನಾ ತಪ್ಪ ಅಂತ ವಿಚಾರಿಸ್ತಾರೆ. ಮುಂಚೆ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ಮಾಡ್ಕೊಳ್ತಿದ್ರು, ನನ್ನ ಮೇಲೆ ಸಿಟ್ಟು ಮಾಡ್ಕೊತಿದ್ರು, ಹೊಡಿತಿದ್ರು. ಎಲ್ಲ ವಸ್ತುಗಳು ಹೇಗಿರುತ್ತೋ ಹಾಗೆ ನಾನು ಒಂದು ಓಡಾಡೋ ವಸ್ತು ಆಗಿದ್ದೆ. ಆದರೆ ಈಗ ಅದೆಲ್ಲ ಬದಲಾಗಿದೆ. ಎಲ್ಲರೂ ನಾನು ನಿನ್ನ ನೋಡ್ಕೋತಿದ್ದೀನಿ ಅನ್ಕೋತಾರೆ, ಆದರೆ ನೀನು ನನ್ನ ಮಗು ಥರ ನೋಡ್ಕೋತಿದ್ಯಾ. ತಾಯಿ ತನ್ನ ಮಗುನ ಹೇಗೆ ರಕ್ಷಣೆ ಮಾಡ್ತಾರೋ ಹಾಗೆ ನೀನು ನನ್ನನ್ನು ಜೋಪಾನ ಮಾಡ್ತಿದ್ಯಾ. ಯಾರಾದರೂ ತೊಂದರೆ ಕೊಡಕ್ಕೆ ಬಂದರೆ ಗಲಾಟೆ ಮಾಡೋದಕ್ಕೂ ರೆಡಿ. ನೀನು ಕಷ್ಟಪಟ್ಟರು ನನಗೆ ನೋವಾಗಕ್ಕೆ ಬಿಡಲ್ಲ ಅಲ್ವಾ? ಮತ್ತೆ ನಾನು ಚಿಕ್ಕಿಗೆ ತೊಂದರೆ ಕೊಟ್ಟರೆ ನಾನು ಬಿಟ್ಬಿಡ್ತೀನ? ಅದು ಮಾಯಾ ಅಕ್ಕ ಆದರೂ ಆಗಲಿ, ಶರ್ಮಿಳಾ ಆಂಟಿ ಆದರೂ ಆಗಲಿ, ಈ ಬೆಳ್ಳಿ ತಂಟೆಗೆ ಯಾರಾದರೂ ಬಂದರೆ ಅವ್ರಿಗೆ ತಿರುಗಿಸ್ಕೊಡೋದೆ. ನನ್ನ ಕಂಡ್ರೆ ನಿಂಗೆ ಅಷ್ಟೊಂದು ಇಷ್ಟನಾ? ಇಷ್ಟನಾ? ನೀನು ನನ್ನ ಪ್ರಾಣ ಚಿಕ್ಕಿ. ಇದೇ ಖುಷಿಗೆ ಒಂದು ಪಪ್ಪಿ ಕೊಡ್ಲಾ? ಅಯ್ಯೋ, ಬೆಳಗ್ಗೆ ತಾನೇ ಅಷ್ಟೊಂದು ಕೊಟ್ಟಿಯಲ್ಲ. ಅದು ಬೆಳಗ್ಗೆ, ಇದು ರಾತ್ರಿ. ಬನ್ನಿ. ವಾವ್, ಮನೇಲಿ ಅರಮನೆ ತರ ಇದೆ. ಒಳ್ಳೆ ಕುಳನೆ ಬುಟ್ಟಿಗೆ ಹಾಕೊಂಡಿದ್ದಾಳೆ. ನಾವ್ ಇರೋಷ್ಟು ದಿನ ಇದ್ದು ಖರ್ಚು ಮಾಡಿಸಿ ಚಿಂದಿ ಉಡಾಯಿಸೋಣ, ಏನ್ ಹೇಳ್ತೀಯಾ? ಅದಕ್ಕೆ ತಾನೇ ನಾವು ಬಂದಿರೋದು. ಮಾಯಾ, ಮಾಯಾ, ಹಾಯ್, ವಾಟ್ ಸರ್ಪ್ರೈಸ್. ಹೇಗಿದ್ದೀರಾ? ಸೂಪರ್. ನೀನ್ ಹೇಗಿದ್ಯಾ? ಕಾಣಿಸ್ತಿಲ್ವಾ? ಸೂಪರ್ ಆಗಿದ್ದೀನಿ. ಏನು ಒಂದ್ ಕಾಲ್ ಮಾಡೋದಕ್ಕೆ ಬಂದ್ಬಿಟ್ಟಿದ್ದೀರಾ? ಅದಾಗೆ ಸ್ವಲ್ಪ ಹೇಳು. ಯಾಕಿನ್ನು ಇಲ್ಲೇ ನಿಂತಿದ್ದೀರಾ? ಬನ್ನಿ, ನನ್ನ ರೂಮ್ಗೆ ಹೋಗೋಣ. ಮಾವ, ಇವ್ರು ನನ್ನ ಫ್ರೆಂಡ್ಸ್, ಪ್ರೀತಿ, ಭಾವನಾ. ನಮಸ್ತೆ. ನಮಸ್ತೆ. ಇವರು ಹಾ ನಿಮ್ ಮುತ್ತು ಮಾವ ತಾನೆ? ಫೋಟೋದಲ್ಲಿ ನೋಡಿದೀವಿ. ಸರ್, ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ ಸರ್. ಸರ್, ನೀವು ಸಖತ್ ಕ್ಯೂಟ್ ಆಗಿದ್ದೀರಾ. ನಿಮ್ಮಿಬ್ಬರ ಪೇರು ಸೂಪರ್ ಆಗಿದೆ. ಏನ್ ಮಾಯಾ, ಬೆಣ್ಣೆನ ಬ್ರೆಡ್ಗೆ ಹಚ್ಚು ಅಂದ್ರೆ ನನಗೆ ಹಚ್ತಿದ್ದಾರೆ. ಏನ್ ಸಮಾಚಾರ? ಮಾವ, ಇವರು ನಮ್ಮ ಮದುವೆ ಟೈಮಲ್ಲಿ ಫಾರಿನಲ್ಲಿ ಇರ್ತಾರೆ. ಸೊ ಬರೋದು ಕಷ್ಟ ಆಗತ್ತೆ ಅಂತ ಒಂದ್ ಸ್ವಲ್ಪ ದಿನ ಮುಂಚೆನೆ ಕರ್ಸಿದ್ದೀನಿ. ಒಂದಿನ ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ ಸರ್, ಮಿಸ್ ಮಾಡಂಗಿಲ್ಲ. ನಾಳೆ ನೀವು ಇರಲೇಬೇಕು. ಕೆಲಸ ಎಲ್ಲ ಬಿಟ್ಟು ಹೇಗಿರೋದು? ನಾಳೆ ಅಂತ ಬೇರೆ ಹೇಳ್ತಿದ್ದೀರಾ? ಹೌದು ಸರ್. ನೀವು ಸಡನ್ ಆಗಿ ಕೇಳಿದ್ರೆ ಕಷ್ಟ. ಇನ್ನೊಂದ್ಸರಿ ನೋಡೋಣ ಬಿಡಿ. ಸರ್, ನಿಮ್ಗೋಸ್ಕರ ಅಲ್ಲಿಂದ ಬಂದಿದ್ದೀವಿ. ಜಸ್ಟ್ ಒಂದಿನ ಸರ್. ಮಾಯಾ, ನೀನಾದ್ರೂ ಹೇಳು. ಮಾವ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಪ್ಲೀಸ್ ಮಾವ. ಓಕೆ ಅನ್ನಿ. ಪ್ಲೀಸ್ ಸರ್. ಪ್ಲೀಸ್ ಸರ್. ಪ್ಲೀಸ್ ಮಾವ. ಸರಿ, ಓಕೆ, ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮಾವ.
ಸರ್ ನಿಮಗೋಸ್ಕರ ಈ ಗಿಫ್ಟ್. ಇದೇನಿದು ಟೆಡಿ? ಮಕ್ಳು ಕೂಡ ಕೊಡ್ತಿದ್ದೀರಾ? ಮದ್ವೆ ಆದ್ಮೇಲೆ ಮಕ್ಳು ಆಗುತ್ತಲ್ವಾ ಸರ್, ಅದಕ್ಕೆ. ನೀವು ತುಂಬಾ ಬೇಗ ಕೊಡ್ತಿದ್ದೀರಾ. ನಮ್ಮನೇಲೂ ಒಂದು ಮಗು ಇದೆ, ಅದು ಕೊಟ್ರೆ ಆಯ್ತು ಬಿಡಿ. ಯಾರದು? ಯಾವಾಗೈತೆ ಮಗು? ನಮ್ಗೆ ಹೇಳಿಲ್ಲ. ಏಯ್ ಶಟ್ ಅಪ್. ಸ್ವಾತಿ ಬಾಯಿಲಿ. ಸ್ವಾತಿ, ನಾನು ಮಾಯಾಕ ಕರಿತಿದ್ದೀನಿ, ಬಾಯಿಲಿ. ಮಾವ ನೀವೇ ಕರೀರಿ. ಸ್ವಾತಿ ಬಾಯ್ಲಿ. ಹಾ ಅಪ್ಪ. ಹಾ ಅಪ್ಪ. ಸ್ವಾತಿ, ಇದು ನಿನ್ಗೋಸ್ಕರ ಗಿಫ್ಟ್, ತಗೋ. ಟೆಡಿ ಬೇರ, ನನಗ್ ಬೇಡಪ್ಪ. ನಿನ್ ತರನೇ ಕ್ಯೂಟ್ ಕ್ಯೂಟ್ ಆಗಿದೆ. ನನ್ನ ಹತ್ರ ಈ ತರ ತುಂಬಾ ದೊಡ್ಡದಾಗಿರೋದು, ಚೆನ್ನಾಗಿರೋದು ತುಂಬಾ ಟೆಡಿ ಬೇರ್ಸ್ ಇದೆ. ಅವುಗಳ ಮುಂದೆ ಇದು ಝೀರೋ. ಇದೇನಿದು ಇಷ್ಟೇ ಉದ್ದ ಇದೆ? ಸ್ವಾತಿ, ನೋಡು, ಮಾಯಿನ್ ಫ್ರೆಂಡ್ಸ್ ಬಂದಿದ್ದಾರೆ, ಹಾಗೆಲ್ಲ ಹಠ ಮಾಡಬಾರ್ದು. ನೀನು ಒಳ್ಳೆ ಹುಡುಗಿ ಅಲ್ವಾ, ಸುಮ್ಮನೆ ತಗೋ. ಅದೆಲ್ಲ ನನಗಿಷ್ಟ ಇಲ್ಲ ಅಪ್ಪ. ಅಪ್ಪನಿಗೋಸ್ಕರ ಇದು ಒಂದೇ ಒಂದ್ಸರಿ ಪ್ಲೀಸ್. ಸರಿ ಗುಡ್ ಗರ್ಲ್. ಸರಿ ಕೊಡಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ವೆಲ್ಕಮ್ ಸ್ವಾತಿ ಪುಟ್ಟ. ಮಾಯಾ, ಕರ್ಕೊಂಡೋಗು, ರೆಸ್ಟ್ ಮಾಡಲಿ. ಸರಿ ಮಾವ. ಯಾವುದೇ ಇದು ತಲಾಟೆ? ಹೇಳ್ತೀನಿ ಬನ್ನಿ. ನನ್ನ ಬೆರಳಷ್ಟು ಉದ್ದ ಇಲ್ಲ, ತೆಗ್ದು ಬಾರ್ಸೋಣ ಅನ್ಸುತ್ತೆ. ನಿನ್ನ ಮುಖ ನೋಡ್ಕೊಂಡು ಸುಮ್ಮನಿದ್ದೀನಿ. ನಿನಗೆ ಒಂದಿನಕ್ಕೆ ಇಷ್ಟು ಕೋಪ ಬರ್ತಿದೆ. ನಾನು ದಿನ ಅದೇ ಅವಸ್ಥೆ ಪಡ್ತಿದ್ದೀನಲ್ಲ, ಇನ್ನು ನನಗೆ ಹೇಗೆ ಅನಿಸ್ಬಾರ್ದು? ಏನೇ ನೀನು ಎದುರಾಕೊಂಡ್ರು ನೀನು ಸುಮ್ಮನೆ ಇದೆಯಲ್ಲ, ಉಗಿದ್ ಕಳಿಸ್ಬೇಕು ತಾನೇ. ಇವಳಿಗೆಲ್ಲ ಭಯ ಪಡೋದಾ? ನೀನ್ ಲೇಡಿ ಟೈಗರ್ ಕಣೆ. ನಿಮಗೆ ಇನ್ನೊಂದು ವಿಷಯ ತೋರಿಸ್ತೀನಿ, ಬನ್ನಿ. ಆ ಬೊಂಬೆನ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದಕ್ಕೆ ಹೇಗೆ ಬಿಸಾಕಿದಾರೆ ನೋಡಿ. ಅಷ್ಟು ಪ್ರೀತಿ ನನ್ನ ಮೇಲೆ. ಆ ಬೆಳ್ಳಿ, ಈ ಸ್ವಾತಿ ಇಬ್ರು ನನ್ನ ರಕ್ತನ ಜಿಗ್ನೆ ಥರ ಕುಡಿತಾ ಇದ್ದಾರೆ. ನಾನೇ ಈ ಮನೆ ಬಿಟ್ಟು ಹೋದ್ರು ಅವ್ರು ಮಾತ್ರ ಇಲ್ಲೇ ಇರ್ತಾರೆ, ಎಲ್ಲಿಗೂ ಹೋಗಲ್ಲ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ಜಿಗ್ನೆಗೆ ಉಪ್ಪುನೀರು ಹೇಗೆ ಕುಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಮಾಯಾ, ನೀನು ಸಪೋರ್ಟ್ ಕೊಡು ಸಾಕು. ಏನು ಬೇಕಾದರೂ ಮಾಡಿ, ಆದರೆ ಆ ವಿಷಯ ಮುತ್ತು ಮಾವನ ತನಕ ಹೋಗ್ಬಾರ್ದು, ಸರಿನಾ? ಆ ಬೆಳ್ಳಿಗೆ ನಮ್ಮ ಹಾಸ್ಟೆಲ್ ರುಚಿ ಏನು ಅಂತ ತೋರಿಸ್ತೀನಿ, ನೋಡ್ತಾ ಇರು. ಅವಳನ್ನ ಒಂದು ನಿಮಿಷ ಮೇಲೆ ಕರಿ. ಬೆಳ್ಳಿ ಕರೆದ್ರ ಮಾಯಕ? ನಾನಲ್ಲ, ನನ್ನ ಫ್ರೆಂಡ್ಸ್ ಕರಿತಾ ಇದ್ದಾರೆ. ಒಂದು ನಿಮಿಷ ಮೇಲ್ ಬಾ. ಬಂದೆ ಅಕ್ಕ. ಸ್ವಾತಿ, ಇಲ್ಲೇ ಆಟ ಆಡ್ತಾ ಇರೋ, ಒಂದೊಂದು ನಿಮಿಷ ಬರ್ತೀನಿ. ಹಾ ಮಾಯಕ, ಏನ್ ಮಕ ನೋಡ್ತಾ ಇದೀಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಮನೇಲಿ ಇಷ್ಟು ಕೆಲಸ ಬಿದ್ದಿದೆ, ಆಟ ಆಡ್ಕೊಂಡು ಕೂತಿದ್ಯಾ? ತಗೋ, ಇದು ಐರನ್ ಮಾಡ್ಕೊಂಡು ಬರೋದು.
ಮುಖ ನೋಡ್ತಾ ಇದೀಯಾ? ತಗೊಂಡೋಗ ಐರನ್ ಮಾಡ್ಕೊಂಬ. ಅವಳು ಹೇಳ್ತಾ ಇದ್ದಾಳಲ್ಲ, ಹೋಗಿ ಐರನ್ ಮಾಡ್ಕೊಂಡು ತಗೊಂಬಾ. ತಗೋ. ಸದ್ಯದಲ್ಲೇ ಅವರಿಬ್ಬರನ್ನ ಮನೆ ಬಿಟ್ಟು ಕಳಿಸ್ತೀವಿ, ನೋಡ್ತಾ ಇರು. ಏನಾಯ್ತು ಚಿಕ್ಕಿ? ನಿನ್ನನ್ನೇ ಕೇಳ್ತಿರೋದು, ಏನಾಯ್ತು? ಏನಿಲ್ಲ ಸ್ವಾತಿ, ಇದನ್ನ ಐರನ್ ಮಾಡ್ಕೊಡ್ಬೇಕಂತೆ. ನಾನು ಹೋಗಿ ಐರನ್ ಮಾಡ್ಕೊಂಬರ್ತೀನಿ. ಐರನ್ ಮಾಡ್ಬೇಕಾ? ಐರನ್ನು ಕತ್ತೆಗಳ ಮಾಡ್ತೀನಿ ರೀ. ಚಿಕ್ಕಿ, ಐರನ್ ತಾನೆ, ನಾನೇ ಮಾಡ್ತೀನಿ. ಅಯ್ಯೋ ಬೇಡ ಸ್ವಾತಿ, ಇದೆಲ್ಲ ನಿಂಗೆ ಗೊತ್ತಾಗಲ್ಲ. ಸುಮ್ಮನೆ ನಿಂಗೆ ಕಷ್ಟ ಆಗುತ್ತೆ, ಬಿಡು. ಕಿಚನಲ್ಲಿ ಏನೋ ಕೆಲಸ ಇದೆ ಅಂತ ಅಂತಿದ್ರಿ. ನಾನಾ? ಕಿಚನ್ ಅಲ್ಲ, ಇಲ್ವಲ್ಲ. ಅಯ್ಯೋ ದಡ್ಡಿ, ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ರಿ ಅಂತ ಹೇಳಿಲ್ವಾ? ಹೋಗಿ ಚೆಕ್ ಮಾಡ್ಕೊಳ್ಳಿ. ಮಾತು ಮಾಡ್ಸಕ್ ಇದನ್ನೆಲ್ಲ ಹೇಳ್ತಿದ್ಯಾ ಅಂತ ನನಗೆ ಗೊತ್ತಾಯ್ತು. ಓ, ಗೊತ್ತಾಯ್ತಾ? ಮಾಯಕ್ಕನ್ ಫ್ರೆಂಡ್ಸು ಅವಮಾನ ಮಾಡ್ತಾರೆ. ನೀನು ಐರನ್ ಮಾಡ್ತೀನಿ ಅಂತ ತಗೊಳ್ಳೋದು, ಅವ್ರು ನಿನ್ಗೇನಾದರೂ ಅನ್ನೋದು, ಸುಮ್ಮನೆ ಯಾಕೆ ಬೇಕಾವೆಲ್ಲ? ನಾನು ಸುಂದರ್ ಅಂಕಲ್ ಮನೇಲಿದ್ದಾಗ ನನ್ನ ಬಟ್ಟೆನ ನಾನೇ ಐರನ್ ಮಾಡ್ಕೋತಿದ್ದೆ. ಇದೆಲ್ಲ ನನಗೆ ಅಭ್ಯಾಸ ಇದೆ ಚಿಕ್ಕಿ, ಬೇಕಾದ್ರೆ ನೋಡು. ಐರನ್ ಮಾಡ್ತೀನಿ ಅಂತ. ಸರಿ, ಹುಷಾರು, ಬಿಸಿ ಮುಟ್ಟಕ್ಕೆ ಹೋಗ್ಬೇಡ. ಏನಾದರೂ ಇದ್ರೆ ನನ್ನನ್ನು ಕರಿ, ಆಯ್ತಾ? ಓ, ಪಕ್ಕ. ಐರನ್ ಮಾಡ್ಬೇಕಾ? ಐರನ್ನು ಮಾಡ್ತೀನಿ. ನನ್ನ ಹತ್ರನೇ ಆಟ ಆಡ್ತೀರಾ? ಓ, ಇದ್ರಲ್ಲಿ ಇಡೀ ಪ್ರಪಂಚನೇ ಕಾಣ್ತಿದೆ. ನಿಮ್ಗೂ ಈ ಪ್ರಪಂಚ ಕಾಣುತ್ತೆ. ಸ್ವಲ್ಪ ವೇಟ್ ಮಾಡಿ. ಒಬ್ಳಿಗೊಂದ್ ನ್ಯಾಯ, ಇನ್ನೊಬ್ಳಿಗೆ ಒಂದ್ ನ್ಯಾಯನಾ? ಇಬ್ರು ಬಟ್ಟೆನು ಸುಡ್ತೀನಿ. ಈ ಬಟ್ಟೆ ಹಾಕೊಂಡೆ ನೀವು ಬೀದಿಯಲ್ಲಿ ಭಿಕ್ಷೆ ಬಿಡೋರ್ ತರ ಕಾಣಿಸ್ತೀರಾ. ಸರಿಯಾಗಿದೆ ಈ ಬಟ್ಟೆ ನಿಮ್ಗೆ. ಆ ಕೋತಿಗಳಿಗೆ ಕೊಟ್ಟು ಬರ್ತೀನಿ, ಹಾಕೊಳ್ಳಿ. ಹಲೋ ಮೇಡಮ್ಸ್, ನಿಮ್ ಬಟ್ಟೆ ಐರನ್ ಆಗಿದೆ, ತಗೊಳ್ಳಿ. ಹೇಯ್,
ಅವಳಿಗೆ ನೀ ತಗೊಬಂದಿದ್ಯಲ್ಲೇ? ಅವರು ನಾನು ಒಂದೇ. ನಿಮ್ಗೇನ್ ಮುಖ್ಯ? ಐರನ್ ಆಗೋದು ತಾನೆ, ತಗೊಳ್ಳಿ. ನೀನು ಆಡ್ತಿರೋದು ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಿದೆ. ಕೊಡಿ ಚೆಕ್ ಮಾಡೋಣ. ಹೇ, ಏನಿದು? ಪೋಸ್ಟ್ ಬಾಕ್ಸ್. ಹೌದು, ನನ್ನ ಡ್ರೆಸ್ ಏನಾಗಿದೆ ಕೊಡಿಲಿ. ಅಯ್ಯೋ, ಹೋಗಿ ಹೋಗಿ ಇವಳ ಕೈ ಡ್ರೆಸ್ ಕೊಟ್ವಲೆ. ಈಗ ಪ್ರೋಗ್ರಾಮ್ಗೆ ಏನು ಹಾಕೊಂಡು ಹೋಗೋದು? ಇದೇ ಹಾಕೊಂಡೋಗಿ. ಈಗಿನ ಫ್ಯಾಷನ್ ಇದೆ ಅಲ್ವಾ, ಇದ್ರಲ್ಲಿ ನೀವು ಮಿಸ್ ಇಂಡಿಯಾ ತರ ಕಾಣಿಸ್ತೀರಾ. ನನ್ನ ಹತ್ರ ಕೊಪ್ಪು ತೋರಿಸ್ತಿದ್ಯಾ ನೀನು? ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ. ಯಾರು ಇದನ್ನ ಐರನ್ ಮಾಡಿದ್ದು? ನಿನ್ನನ್ನೇ ಕೇಳ್ತಿರೋದು, ಬಾಯ್ ಬಿಡೆ. ಬೆಳ್ಳಿ ಚಿಕ್ಕಮ್ಮ ಅಡುಗೆ ಮನೆಯಲ್ಲಿದ್ರ, ಅದಕ್ಕೆ ಅವ್ರಿಗೆ ಏನಕ್ಕೆ ಕಷ್ಟ ಅಂತ ಅಂದ್ಬಿಟ್ಟು ನಾನೇ ಐರನ್ ಮಾಡಿದೆ. ಚೆನ್ನಾಗಿ ಮಾಡಿದ್ದೀನಲ್ಲ? ಅದು ತುಂಬಾ ಹೀಟ್ ಆಗಿತ್ತು. ಐರನ್ ಬಾಕ್ಸ್ ಇಟ್ಟ ತಕ್ಷಣ ಸುಟ್ಟೋಯ್ತು. ಏಯ್, ನಮ್ಮ ಹತ್ರನೇ ಸುಳ್ಳು ಹೇಳ್ತೀಯಾ? ಕೈ ಬಿಡ್ರೆ, ನನ್ಗೆ ಸುಳ್ಳು ಅಂತಾನೆ ಗೊತ್ತಿಲ್ಲ. ಬೇಕಾದ್ರೆ ನಿಮ್ಮೇಲೆ ಆಣೆ ಮಾಡ್ಲಾ? ಅಮ್ಮ ತಾಯಿ, ನಿಮ್ಮೇಲೆ ಆಣೆ ಬೇಡ, ಮಾಡ್ಲಾ? ಬೇಡ, ಬೇಡ. ನಿಮ್ ಬೇರೆ ಡ್ರೆಸ್ ಇದೆಯಲ್ಲ ಅದನ್ನ ಕೊಡಿ, ನಾನು ಚೆನ್ನಾಗಿ ಐರನ್ ಮಾಡ್ಕೊಡ್ತೀನಿ. ಅಯ್ಯೋ, ನಿನ್ ಸಾವಾಸನೆ ಬೇಡ. ನಡಿಯ ಹೋಗೋಣ. ಕೊಡೆ. ಅಯ್ಯೋ ಅಕ್ಕ, ಏನಿಗೆ ಹೋಗ್ತಿದ್ದೀರಾ? ನನ್ನ ಚಿಕ್ಕಿಗೆ ತೊಂದರೆ ಕೊಡ್ತೀರಾ ನೀವು?